ಸೊ ಗೆಳೆಯರೇ, ತಮ್ಮ ಕನಸುಗಳಲ್ಲಿ ಜೀವವನ್ನು ಹೊಂದಿರುವವರು ಮಾತ್ರ ತಮ್ಮ ಗುರಿಯನ್ನು ತಲುಪ್ತಾರೆ. ರೆಕ್ಕೆಗಳಿಂದ ಏನನ್ನೂ ಆಗೋದಿಲ್ಲ, ಧೈರ್ಯದಿಂದಲೇ ಹಾರಾಟವಾಗ್ತದೆ. ಭಾರತದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವು ಅಂತಿಮವಾಗಿ ಇಡೀ ಜಗತ್ತನ್ನು ಅಚ್ಚರಿಗೊಳಿಸುವ ದಿನವನ್ನು ತೋರಿಸಿದೆ. ಭಾರತದ DRDOವು ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ನು ಒಂದು ಐತಿಹಾಸಿಕ ಸಾಧನೆ ಮಾಡಿದೆ. ದಶಕಗಳ ಕಠಿಣ ಪರಿಶ್ರಮ ಮತ್ತು ಕಠಿಣ ಸವಾಲುಗಳನ್ನು ಎದುರಿಸಿದ ನಂತರ DRDO ತನ್ನ ಕಾವೇರಿ ಎಂಜಿನನ್ನು ರಷ್ಯಾಗೆ ಯಶಸ್ವಿಯಾಗಿ ಫ್ಲೈಟ್ ಟೆಸ್ಟಿಂಗ್ಗೆ ಕಳುಹಿಸಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ಈ ಕಾವೇರಿ ಎಂಜಿನ್ ಅಭಿವೃದ್ಧಿಯಲ್ಲಿನ ಸವಾಲುಗಳು ಮತ್ತು ಅದನ್ನು ಟೆಸ್ಟಿಂಗ್ ಮಾಡುವ ಪ್ರಕ್ರಿಯೆ ಹೇಗಿರಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಇದರ ಜೊತೆಗೇನೆ ಇದು ಭಾರತದ ಡಿಫೆನ್ಸ್ ಸೆಕ್ಟರ್ಗಾಗಿ ಎಷ್ಟು ದೊಡ್ಡ ಗೇಮ್ ಚೇಂಜರ್ ಸಾಬೀತಾಗಬಹುದು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ DRDO ವಿಜ್ಞಾನಿಗಳ ಈ ಕಠಿಣ ಪರಿಶ್ರಮಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯದಿರಿ. ಸೊ ಗೆಳೆಯರೆ, ಆಕ್ಚುಲಿ DRDO ಕಾವೇರಿ ಎಂಜಿನ್ ಪ್ರಾಜೆಕ್ಟನ್ನು 1989ರಲ್ಲಿ ಪ್ರಾರಂಭಿಸಿತ್ತು. ಭಾರತ ಯುದ್ಧ ವಿಮಾನಗಳು ಮತ್ತು ಇತರೆ ವಿಮಾನಗಳಿಗಾಗಿ ವಿದೇಶಿ ಎಂಜಿನ್ಗಳ ಮೇಲೆ ಅವಲಂಬಿತವಾಗದಂತೆ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಗುರಿಯಾಗಿತ್ತು. ಆದಾಗ್ಯೂ ಆರಂಭಿಕ ವರ್ಷಗಳಲ್ಲಿ ಈ ಎಂಜಿನ್ನ ನಿರೀಕ್ಷಿತ ಥ್ರಸ್ಟ್ ಅನ್ನು ಉತ್ಪಾದಿಸುವಲ್ಲಿ ವಿಫಲವಾಯಿತು. ಅಂದರೆ 70ರಿಂದ 90 ಕಿಲೋ ನ್ಯೂಟನ್ನ ಈ ವೈಫಲ್ಯದಿಂದಾಗಿ ಭಾರತ ತನ್ನ ಯುದ್ಧ ವಿಮಾನಕ್ಕಾಗಿ ಅಮೆರಿಕನ್ ಮತ್ತು ಯುರೋಪಿಯನ್ ಎಂಜಿನ್ಗಳನ್ನು ಅವಲಂಬಿಸಬೇಕಾಯಿತು. ಇತ್ತೀಚೆಗಷ್ಟೇ ಭಾರತ ಸರ್ಕಾರ ಕಾವೇರಿ ಎಂಜಿನ್ಗೆ ಫ್ಲೈಟ್ ಟೆಸ್ಟಿಂಗ್ ಆಗಿ ಹಸಿರು ನಿಶಾನೆ ತೋರಿದ್ದು, ಈ ಎಂಜಿನ್ನ ಹಾರಾಟದ ಪರೀಕ್ಷೆಗೆ ರಷ್ಯಾದ ಇಲ್ಯೂಜಿನ್ 276 ವಿಮಾನವನ್ನು ಬಳಸಲಾಗುತ್ತಿದೆ. ಈ ವಿಮಾನವು 4 ಎಂಜಿನ್ಗಳನ್ನು ಹೊಂದಿದ್ದು, ಅದರಲ್ಲಿ ಒಂದನ್ನು ತೆಗೆದುಹಾಕಿ ಈ ಟೆಸ್ಟಿಂಗ್ ಅಲ್ಲಿ DRDOದ ಕಾವೇರಿ ಎಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಎಂಜಿನ್ ಅನ್ನು 4000 ಅಡಿ ಎತ್ತರದಲ್ಲಿ ಸುಮಾರು 70 ಗಂಟೆಗಳ ಕಾಲ ನಿರಂತರವಾಗಿ ಓಡಿಸಲಾಗ್ತದೆ. ಎಂಜಿನ್ ತಂತ್ರಜ್ಞಾನವನ್ನು ಭಾರತಕ್ಕೆ ವರ್ಗಾಯಿಸುವುದಕ್ಕಾಗಿ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಹಿಂದೇಟು ಹಾಕುತ್ತಿದ್ದವು. ಈಗ ಕಾವೇರಿ ಎಂಜಿನ್ನ ಯಶಸ್ಸಿನ ನಂತರ ಭಾರತಕ್ಕೆ ಅವರ ಅಗತ್ಯವಿರುವುದಿಲ್ಲ. ಈಗಾಗಲೇ ಭಾರತದಲ್ಲಿ ಕಾವೇರಿ ಎಂಜಿನ್ನ 140 ಗಂಟೆಗಳ ಗ್ರೌಂಡ್ ಟೆಸ್ಟಿಂಗ್ ಮತ್ತು 75 ಗಂಟೆಗಳ ಆಲ್ಟಿಟ್ಯೂಡ್ ಟೆಸ್ಟಿಂಗ್ ಅನ್ನು ಮಾಡಲಾಗುತ್ತಿದೆ. ರಷ್ಯಾದಲ್ಲಿ ಈಗ ಈ ಎಂಜಿನ್ ಅನ್ನು ಅವರ ವಿಮಾನಗಳಲ್ಲಿ ಅಳವಡಿಸಲಾಗಿದ್ದು, 70 ಗಂಟೆಗಳ ಕಾಲ ನಿರಂತರವಾಗಿ ಅದರ ಪರ್ಫಾರ್ಮೆನ್ಸ್ ಅನ್ನು ಗಮನಿಸಲಾಗುತ್ತಿದೆ. ಇದರಲ್ಲಿ ಎಂಜಿನ್ ಪರ್ಫಾರ್ಮೆನ್ಸ್ ಅನ್ನು ಎತ್ತರ ಮತ್ತು ತಾಪಮಾನದ ವಿವಿಧ ಹಂತಗಳಲ್ಲಿ ಮೌಲ್ಯಮಾಪನ ಮಾಡಲಾಗುವುದು. ಒಂದು ವೇಳೆ ಈ ಪರೀಕ್ಷೆ ಯಶಸ್ವಿಯಾದರೆ ಕಾವೇರಿ ಎಂಜಿನ್ ಅನ್ನು ಭವಿಷ್ಯದಲ್ಲಿ ಭಾರತದ ಯುದ್ಧ ವಿಮಾನಗಳಲ್ಲಿ ಉಪಯೋಗಿಸಲಾಗುವುದು. ಈ ಕಾವೇರಿ ಎಂಜಿನು ಭಾರತದ 5th ಜನರೇಷನ್ ಫೈಟರ್ ಜೆಟ್ MCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗೆ ಆಧಾರ ಸ್ತಂಭ ಸಾಬೀತಾಗಲಿದೆ. DRDOನ ಈ ಸಾಧನೆಯು ಭಾರತವನ್ನು ವಿಶ್ವದ ಇತರೆ ರಕ್ಷಣಾ ಉತ್ಪಾದನಾ ದೈತ್ಯರಿಗೆ ಸರಿಸಮಾನವಾಗಿಸಲಿದೆ. DRDOನ ಈ ಯಶಸ್ಸು ಭಾರತಕ್ಕೆ ಎಂಜಿನ್ ತಂತ್ರಜ್ಞಾನವನ್ನು ನೀಡುವುದಕ್ಕಾಗಿ ನಿರಾಕರಿಸುತ್ತಿದ್ದ ಪಾಶ್ಚಿಮಾತ್ಯ ದೇಶಗಳನ್ನು ಬೆಚ್ಚಿ ಬೀಳಿಸಿದ್ದು, ಈಗ ಅವರ ಮೊನೋಪಾಲಿಯನ್ನು ಮುರಿಯಲಿದೆ. DRDOನ ಈ ಪ್ರಯತ್ನದ ನಂತರ ಭಾರತವು ಯುದ್ಧ ವಿಮಾನಗಳು ಮತ್ತು ಏರ್ಕ್ರಾಫ್ಟ್ಗಳಿಗೆ ಸ್ವಾವಲಂಬಿಯಾಗುವಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಭವಿಷ್ಯದಲ್ಲಿ DRDO ಈ ಕಾವೇರಿ ಎಂಜಿನಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಶಾಲಿ ರೂಪಾಂತರವನ್ನು ಅಂದರೆ 120 ಕಿಲೋ ನ್ಯೂಟನ್ಗಳನ್ನು ತಯಾರಿಸುವಲ್ಲಿ ಕೆಲಸ ಮಾಡ್ತಾ ಇದೆ. ಆದಾಗ್ಯೂ ದಿಟ್ಟ ಹೆಜ್ಜೆ, ಆಕಾಂಕ್ಷೆ ಮತ್ತು ಉತ್ಸಾಹ ಬಿದ್ದರೆ ಯಾವುದು ಅಸಾಧ್ಯವಲ್ಲ ಅನ್ನೋದನ್ನು ಹೇಳುವುದು ತಪ್ಪಾಗುವುದಿಲ್ಲ. DRDOನ ಈ ಸಾಧನೆಯಿಂದ ಎಲ್ರಿಗೂ ಹೆಮ್ಮೆ ಇದೆ. ಸೊ ಗೆಳೆಯರೇ, ಈ ಐತಿಹಾಸಿಕ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.